ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಇದನ್ನು ಮಂಟೆ ಸ್ವಾಮಿ ಚೂರು ಮಾಡ್ಬೋದು. ಹಾಯ್ ಎಲ್ರಿಗೂ ನಮಸ್ತೆ, ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಬ್ಲಾಗಲ್ಲಿ ವಿಶೇಷವಾದಂಥ ಒಂದು ಸ್ಥಳ ಪರಿಚಯ ಮಾಡಿಕೊಡ್ತೀನಿ. ಇದು ನಮ್ಮೂರಲ್ಲಿರುವಂಥ ತಾರೆ ಮರ. ಇದು ಪುರಾತನವಾದಂಥ ತಾರೆ ಮರ. ಅಂದರೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಆದ 8 ದಿವಸ ಅಥವಾ 15 ದಿವಸಕ್ಕೆ ಶನಿ ಮಹಾತ್ಮನ ಪರ ನಡೆಯುತ್ತೆ. ಇದು ಆಲ್ಮೋಸ್ಟ್ 15 ವರ್ಷದಿಂದನೂ ಸಹ ಪರ ಮಾಡ್ಕೊಂಡ್ಬಂದಿರ್ತೀವಿ. ಇದು 16ನೇ ವರ್ಷ ಆಗಿ ಈ ತಾರೆ ಮರ ಇರ್ತಲ್ಲ, ಇದು ಒಂದು ತಾರೆ ಮರ ಅಲ್ಲ, ನೀವು ಗಮನಿಸ್ಬೋದು. 3 ತಾರೆ ಮರ ಸೇರಾಗಿರುವಂಥ ತಾರೆ ಮರ. ಇದು ಕಾಡು ಹೊಡೆದಿರೋದಿಲ್ಲ. ಅಂದರೆ 3 ತಾರೆ ಮರ ಇವಾಗ ಬರುತ್ತಲ್ಲ, ಒಂದೇ ಬಾಳೆಹಣ್ಣಲ್ಲಿ 2 ಬಾಳೆಹಣ್ಣುಗಳು ಬರುತ್ತಲ್ಲ, ಆ ಥರ ಇದು 3 ತಾರೆ ಮರ. ಇದು ಪುರಾತನ ಕಾಲದಿಂದನೂ ಇದು ನಮ್ಮ ಪೂರ್ವಜರು ಗೊತ್ತಿಲ್ಲದೆ ಆಗ ಅನಾಗರಿಕ ಕಾಲದಲ್ಲಿ ಯಾವುದೋ ಮರ ಅಂತ ಕಡ್ದಾಕ್ಬಿಟ್ಟಿರ್ತಾರೆ. ಹಾಕ್ತಾಯಿದ್ರು ಸಹ ಇದು ಮತ್ತೆ ಚಿಗುರು ಹೊಡ್ಕೊಂಡು ಬರ್ತಾಯಿರ್ತಾರೆ. ಇಲ್ಲಿ ನಮ್ಮೂರಲ್ಲಿ ಯಾರೋ ಒಬ್ರಿಗೆ, ಅಂದರೆ ನಮ್ಮ ಯಾವ ರಿಲೇಟಿವ್ ಅಲ್ಲ ಏನೂ ಅಲ್ಲ, ಅವ್ರ ಮೇಲೆ ದೇವ್ರು ಬಂದು ಹೇಳುತ್ತೆ, ನೀವು ಮಾಡ್ತಾ ಇರೋಂಥ ಕೆಲಸ ತಪ್ಪು, ಅದು ಈ ಥರ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಾದ್ಮೇಲೆ ಮರ ಕಡಿಯೋದನ್ನು ನಿಲ್ಲಿಸಿ ಆವತ್ತಿಂದ ಪೂಜೆ ಪುನಸ್ಕಾರ ಮಾಡಿಕೊಂಡು ನವಗ್ರಹ ಶಿವರಾತ್ರಿ ಟೈಮಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿರ್ತೀವಿ. ಎಂದಿನಂತೆ ಈ ವರ್ಷವೂ ಸಹ ಶಿವರಾತ್ರಿ ಆದ 8 ದಿವಸಕ್ಕೆ ತಾರೆ ಮರದ ಹತ್ರ ನವಗ್ರಹ ಪೂಜೆ ಮಾಡಿಸಿ, ನವಗ್ರಹ ದಾನ ಅಂತ ಹೇಳ್ತಾರೆ, ಕಳಸ ಪ್ರತಿಷ್ಠಾಪನೆಗಳನ್ನು ಮಾಡಿಸಿ, ಹಾಗೂ ನವಗ್ರಹ ಹೋಮ, ಗಣ ಹೋಮವನ್ನು ಮಾಡಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗಿದೆ. ಹೋಮ ಮಾಡಿಸ್ಬೇಕಾದ್ರೆ ಪುಣ್ಯೋಜನೆ ಮಾಡಿಸ್ತೀವಿ. ಮೊದಲು ಪುಣ್ಯೋಜನೆ ಅದಾದಮೇಲೆ 3 ಕಲ್ಲೊಡ್ಡಿ ಬೆಲ್ದನ್ನ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡೋವಂಥದ್ದು ಪದ್ಧತಿ. ಈ ಬೆಲ್ದನ್ನ ಮಾಡ್ತಾ ಇರೋದು ರಾಜೇಶ್ವರಿ ಅಂತ, ಚೆನ್ನಾಗಿ ಮಾಡ್ತಾರೆ ಅವರು. ಪ್ರತಿ ವರ್ಷವೂ ಅವರೇ ಮಾಡ್ತಾರೆ. ಇವಾಗ ಹೋಮವನ್ನು ಸ್ಟಾರ್ಟಿಂಗು ಅಲಂಕರಿಸಿ ಪ್ರತಿಷ್ಠಾಪಿಸ್ತಾ ಇದ್ದಾರೆ. ಹೋಮ ಮಾಡೋಕ್ಕೆ 500. ನಮ್ಮೂರಿನ ಪಕ್ಕದ ಅಗಲಕೋಟೆ 500 ಇವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಬೈಕಡೆ ಇರ್ತಾರೆ, ಏನು ವಿಡಿಯೋ ಮಾಡ್ತಾರೆ ಅಂತ ಯೂಟ್ಯೂಬ್ ಚಾನಲ್ ಐತೆ, ಅದಕ್ಕೆ ಯೂಟ್ಯೂಬ್ ಚಾನಲ್ ಅಭಿಗೆಜ್ಜೆ ಅಂತ ಇದೆ. ಅಭಿಗೆಜ್ಜೆ ಅಂತ महागणाधिपतये स्वाहा महागणाधिपति नमः एकलन्दाय विद्महे वक्रतुण्डाय धीमहि तन्नो दन्ति प्रचोदयात् महागणाधिपतये स्वाहा महागणाधिपति नमः एकलन्दाय विद्महे वक्रतुण्डाय धीमहि तन्नो दन्ति प्रचोदयात् मिदनो मंटे स्वामी स्वाहा मंटे स्वामी धन्यवाद पुरुषाय मिदनो मंटे स्वामी स्वाहा मंटे स्वामी धन्यवाद पुरुषाय विद्महे महादेवाय मिदनो प्रचोदयात् स्वाहा रुद्रदेवनामः प्रसादं महालक्ष्मी विष्णुपति स्वाहा पट्टदमाय महालक्ष्मी विष्णुपति विष्णुपति स्वाहा
स्वामी स्वाहा सिद्धेश्वर स्वामी नमः तत्पुरुषाय आंजनेयाय विद्महे वायुपुत्राय तन्नो प्रचोदयात् आंजनेयाय स्वाहा आंजनेयाय तन्नो मा आंजनेयाय स्वाहा शुक्राय तन्नो मा भृगुपुत्राय विद्महे देवचार्याय तन्नो शुक्राय स्वाहा शुक्राय तन्नो भूमिपुत्राय विद्महे अंगारकाय स्वाहा अंगारकाय तन्नो अंगारकं ग्रहान ग्रहाप्रसाद प्रसिद्धोषचनं शावदो समनसंकल्पदा सिद्धिरस्तो ओम चंद्रपुत्राय पीतवर्णाय तन्नो बुधाय स्वाहा बुधाय तन्नो मा चंद्र विख्यातं भुवनत्रये हरदनावग्निघृतं लीलया विश्वामित्रपराशरारमणविः तत्सन्निधानाच्युतं सीताराघवयो विवाहदमदयहारितमङ्गलं कल्याणां कमनीयकोमलकरयद्रक्षतारोपणं कन्याधानपरस्परं वर्णयुक्ताशिशोनुग्रहं बाहुकङ्कणबन्धातुषकणमङ्गल्यसूत्राविधं सीताराघवयुगात्मदिहारितं श्रीरामसहसीतयावद्वेः वैवाहिके साक्षिके उत्पाचावति पञ्चकं निचकरं ग्रहं प्रकोणितं राजा होमरस्पं प्रमुक्ताशिशोनुग्रहं बाहुकङ्कणबन्धातुषकणमङ्गल्यसूत्राविधं सीताराघवयुगात्मं दयारितं सीतादशपटं जगसाज्यगन्धोन्निप्रकटयार्कदयरस्ते चौकत्वामदे अयोध्याफलन एरिया अपलाय पुष्पाय पुष्पिणे ಹೋಮ ಎಲ್ಲ ಆದಾದಮೇಲೆ ದೇವರಿಗೆ ಹೂವಿಂದ ಅಲಂಕರಿಸಿ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ಪ್ರಸಾದ ಮಾಡಿರ್ತೀವಲ್ಲ, ಮಡಿಯಿಂದ ಪ್ರಸಾದ ಮಾಡಿರ್ತೀವಲ್ಲ, ಅದನ್ನು ನೈವೇದ್ಯವಾಗಿ ಮಡಗಿ ಅರ್ಪಿಸಿ ದೇವರಿಗೆ ಬಂದು ಭಕ್ತಾದಿಗಳಿಗೆಲ್ಲ ಕೊಡ್ತೀವಿ. ಪೂಜೆ ಮಾಡ್ತಾರೆ. ಪೂಜೆ ಆದಾದಮೇಲೆ ಬೂದಗುಂಬಳಕಾಯಿಯನ್ನು ದೇವರಿಗೆ ನಿವಾಳಿಸಿ, ಕರ್ಪೂರ ಹಚ್ಚಿ ಬೂದಗುಂಬಳಕಾಯಿ ಮೇಲೆ ದೇವರಿಗೆ ನಿವಾಳಿಸಿ ಬೂದಗುಂಬಳಕಾಯಿ ಹೊಡಿತೀವಿ. ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ ಇದು. ಕೈ ಬಿಡಪ್ಪ. ಪಂಚಾಮೃತ ಮಾಡಿರ್ತೀವಿ ದೇವ್ರಿಗೆ ನೈವೇದ್ಯವಾಗಿ. ಆ ಪಂಚಾಮೃತವನ್ನು ಬಂದ ಭಕ್ತಾದಿಗಳಿಗೆ ಕೊಟ್ಟು ಕಪ್ಪು ಮಾಡಿರ್ತಾರೆ. ಆ ಕಪ್ಪನ್ನು ಹಣೆಗಿಕ್ಕಿ ಆಶೀರ್ವದಿಸ್ತಾರೆ ಸ್ವಾಮಿಗಳು. ಮತ್ತೆ ಇನ್ನೊಂದ್ಸಲ ಏನಾಯ್ತು ನಿಮ್ಮ ಆಗ್ತಾ ಇರಲಿಲ್ಲ ಅಂದರೆ ದೀಪ ಕೆಡಲಿಲ್ಲ ಸ್ಟಾರ್ಟಿಂಗಿಂದ ಲಾಸ್ಟ್ ಅದು, ಆಮೇಲೆ ಅದು ಕೆಡಲಿಲ್ಲ. ಅದು ನಾವು ಯಾವುದೇ ರೀತಿಯ ಪ್ರಸಾದಗಳು ಮಾಡಿದ್ರೂ ಕೂಡ ಫಸ್ಟು ಭಗವಂತನಿಗೆ ಅರ್ಪಿಸೋದು ಪದ್ಧತಿ. ಹಾಗಾಗಿ ಕಾಕಾಬಾವನಿಗೆ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಬರ್ತಾ ಇದ್ದಾರೆ ನೋಡಿ. ಮಹಾಮಂಗಳಾರತಿ ಆಗಿ ತೀರ್ಥ ಹಾಕ್ತಾರೆ. ತೀರ್ಥ ಅಂದರೆ ಮಾಡಿರುವಂಥ ಅಡುಗೆಗೆ ತೀರ್ಥ ಹಾಕಿ ಆಮೇಲೆ ಬಂದು ಭಕ್ತಾದಿಗಳಿಗೆ ಪ್ರಸಾದ ಕೊಡೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಸಾದ ಆದಂಥ ಕೇಸರಿ ಬಾತು ಮತ್ತು ಪಲಾವ್ ಮಾಡಿರ್ತೀವಿ ಈ ಸತಿ. ಕೇಸರಿ ಬಾತು ಪಲಾವು ಯಾವ ರೀತಿಯಾಗಿ ಮಾಡಿದೋ, ಅಂದರೆ ಮಾಡುವ ವಿಧಾನ, ಕೇಸರಿ ಬಾತು ಪಲಾವು ಯಾವ ರೀತಿ ಮಾಡಿದ್ರು ಹಾಗೂ ಅದನ್ನ ಬಂದ ಭಕ್ತಾದಿಗಳಿಗೆ ಕೊಟ್ಟಂತಹ ವೀಡಿಯೋವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಇದು ಅವಲೇ 10 ನಿಮಿಷ ಆಗೋಗಿದೆ, ಜಾಸ್ತಿ ಲೆಂತ್ ಆಗ್ತಾಯಿದೆ. ಹಾಗಾಗಿ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ.
ಅಲ್ಲಿ ಮಹಾಮಂಗಳಾರತಿ ಆಗ್ತಾಯಿದೆ. ಇವರು ಧನಂಜಯ್ ಮತ್ತು ಮಾಮ ಅಂತ ಫೇಮಸ್ ನಮ್ಮೂರಲ್ಲಿ. ಆಮೇಲೆ ಅವ್ರ ಮಗ ದರ್ಶನ್ ಮೊನ್ನೆ ತಾನೇ ಪಾದಯಾತ್ರೆ ಊಟ ಬಂದಿದ್ದ ಹುಡುಗ. ಒಟ್ನಲ್ಲಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಯ್ ಬಾಯ್.